ಯಪ್ಪ ತಲೆನ ಕಂಗಾಲಾಗಿತ್ತು ಎಲ್ಲರ ಏನೋ ಮನುಷ್ಯನ ಡಾಕ್ಟರ್ ಅಂತ ಮನುಷ್ಯಗೆ ಏನೇನೈತೆ ಅದನ್ನೆಲ್ಲ ಹೇಳು ಡಾಕ್ಟರ್ ಅಂತ ಅಲ್ಲ. ನನ್ನ ಮನಸ್ಸಿನಾಗ ಏನು ಕೆಟ್ಟ ಇಲ್ಲ ಬಿಡು, ಆದರೂ ಎಲ್ಲ ಒಂದು ಮೂಲೆಯಾಗಿ ಇದ್ದೈತಲ್ಲ. ನಮ್ಮ ಅಣ್ಣ ನೋಡಿದ್ರೆ ನೌಕರಿದವ, ನಾ ನೋಡಿದ್ರೆ ಅಷ್ಟು ಕಷ್ಟವ ದುಡಿಯವ, ಹಂಗಂತೇಳಿ ನಾ ಏನು ಯಾರನ್ನೂ ಕೈ ಬಿಡಂಗಿಲ್ಲ. ಆದರೂ ಎಂದಾರ ಒಂದು ಮನುಷ್ಯನ ಮೂಲೆಯಾಗ ಐತೈತಲ್ಲ. ನಮ್ಮ ಅಣ್ಣ ಅವನಿ ಮನೆಗೆ ಬಂದ್ರೆ ಎಲ್ಲ ಅನುಕೂಲ ಆಕತಿ, ಒಂದಿಟ್ಟು ನನಗೂ ಎಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಆಕತಿ, ನಾನು ಒಂದಿನ ಬಿಸ್ನೆಸ್ ಮಾಡಕ್ಕೆ ಪಡೀನಿ, ಅದಕ್ಕೆಲ್ಲ ಅನುಕೂಲ ಆಕತಿ ಅಂತ ನಾ ಮನಸ್ಸಿನಾಗ ಅನ್ಕೊಂಡಿದ್ದು ಕರೆ ಐತಿ. ಆದ್ರೆ ಅದನ್ನೆಲ್ಲ ಅಣ್ಣನ ಮುಂದೆ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಾಕತಿ? ಅಣ್ಣನ ಮುಂದೆ ನಾ ಎಷ್ಟು ಸಣ್ಣ ಹಾಕನಿ? ಅಲ್ಲ ಅಣ್ಣ ಹುಚ್ಚಿಗೆ ಚಿಡ್ತಾನೆ ಅಣ್ಣಗಂತ ನಾನು. ಅಲ್ಲ ಮನುಷ್ಯನ ಕಂಡು ಡಾಕ್ಟರ್ನ ಯಾಕೆ ಕರ್ಸ್ಬೇಕಂತ ನಾನು. ಯಪ್ಪ ಡಾಕ್ಟರ್ ಹೋಗೋ ಅಲ್ಲಿ ಹೋಗೋದೇ ಬೇಡ ಹೇಳ್ತಾ ನೋಡತ್ತಾಗ. ಯಪ್ಪ ಬದುಕೊಂತ ಬಡಪ ಜೀವ ಅದೇನೋ ಅಂತಾರಲ್ಲ, ಚಾ ಮಾಡಕ್ಕೆ ಹೊಕ್ಕನಂತಂದು ಬಂದಿದ್ದೆ ಬೇಷ ಆತು. ಇಲ್ಲಿಲ್ಲ ಅಂದ್ರೆ ಆ ಡಾಕ್ಟ್ರ್ ಏನ್ರ ನನ್ನ ಗಂಡನ ಮುಂದೆ ನೀವು ಹೇಗೆ ಸರಿ ಇಲ್ರಿ, ಬರೀ ರೊಕ್ಕ ರೊಕ್ಕ ಅಂತಾಳ. ಈ ಮನ್ಯಾಗ ಅರ್ಧ ಮರ್ದ ಬೆಂಗುಡಿಗೆ ಹಚ್ಚಾಕತ್ತಿದ್ದ ಆಕಿನ ಅಂತಂದು ಏನ್ರ ನನ್ನ ಮಗ ಬಂದ್ಬಿಡ್ತಂದ್ರೆ ಅಷ್ಟಕ್ಕೂ ನಾ ಏನು ತಪ್ಪು ಮಾಡೀನಿ? ಅಲ್ಲ ಎಲ್ಲ ಹಿಂತಾರನೋ ಅವ್ರ ಗಂಡನ ರೊಕ್ಕ ಉಳಿಲಿ ಅಂತ ಮಾಡ್ಕೊಂತಿರ್ತಾರ, ಮತ್ತು ಮುಂದೆ ಜೀವನ ಇರಂಗಿಲ್ಲ. ಅಲ್ಲ ರಮೇಶ್ ಮಾವರಿಗೆ ಸೀರೆ ಹಾಕೋಗೇನು ಇಬ್ರು ಕೂಡ ದುಡಿತಾರ, ಎಲ್ಲ ಮನಗಂಡ ರೊಕ್ಕ ಬರ್ತೈತಿ ನಡೀತಿತ್ವಾ. ನಮ್ದು ಹಂಗಲ್ಲ ಅಷ್ಟಕ್ಕೂ ಮತ್ತಿನ ನನ್ನ ಗಂಡ ಒಬ್ಬನ ದುಡಿಯವ, ನಾನದ ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ. ನನ್ನ ಗಂಡನ ಪಗಾರನು ಅಷ್ಟಕ್ಕಷ್ಟೇ. ಮತ್ತು ನಾವು ಒಂದಿಟ್ಟು ರೊಕ್ಕ ಉಳಿಸ್ಕೋಬೇಕಂದ್ರೆ ನಂದೇನು ತಪ್ಪು? ಮತ್ತೇನ್ರ ಅದೇನೋ ಅಂತಾರಲ್ಲ, ಈಗ ಭಾಳ ರೊಕ್ಕದ ಆಸೆ ಬರ್ತದಾಡ್ರಿ ನಿಮ್ಮ ಹೆಂಡತಿ ಅಂತ ಹೇಳಿ, ಮತ್ತು ಬೇಕಂತಾನೆ ನಿಮ್ಮ ಸಸಿ ನಿಮ್ಮ ಕಡೆ ರೊಕ್ಕ ಹಾಕ್ಸಾಕ ಬೇಕಂತಾನೆ ಗಂಡು ಹೋಗಿಂದನ ನಿಮ್ಮ ಹತ್ರ ಎಲ್ಲ ತೊಗೊಂತಾಡ್ರಿ ಅಂತ ನಾ ಡಾಕ್ಟ್ರಿ ಅಂದ್ರೆ ಎಲ್ಲ ಕಡೆ ನಮ್ಮ ಅತ್ತಿ ಮುಂದೆ ಕಕ್ಕಿ ಬಿಟ್ಟನಂದ್ರೆ ನನ್ನ ಮಾನೇನು ಮರ್ಯಾದೇನು ಇವ ಅಲ್ಲಿ ಹೋಗೋದೇ ಬೇಡ ನಾನು. ಅಲ್ಲ ನನಗೆ ಹೊಂತೀವಿ ಬಂದೆ, ನಾ ಏನ ಜಗತ್ತೇ ಯಾರೂ ಮಾಡ್ಲಾರ ತಪ್ಪಂತ್ರು ನಾ ಏನು ಮಾಡಂಗಿಲ್ಲಲ್ಲ. ಭಾಳ ಅಂದ್ರೆ ಎಲ್ಲರೂ ಹಿಂತಾರ ಅವ್ರವ್ರ ಗಂಡನ ರೊಕ್ಕ ಉಳಿಲಿ ಅಂತ ಬಡ್ಕೊಂತಿರ್ತಾರ, ನಾನು ಅಷ್ಟೇ ಬಡ್ಕೊಳ್ಳೋದು. ನಂದು ಬಿಡು ಹೋಗ್ಲಿ, ತಾಯಿ ಮಗಳು ಇಬ್ರು ಕೂಡಿ ನಾಟಕ ಮಾಡ್ಯಾರಲ್ಲ, ಆ ನಾಟಕ ಏನ್ರ ಆ ಡಾಕ್ಟರ್ ಕಂಡು ಹಿಡಿದು ರಮೇಶ್ ಮಾವಾರ ಮುಂದೆ ಹೇಳಿದ್ರೆ ಏನಾಕೈತಿ? ಎಲ್ಲ ಕೂಡಿ ಬೆಂಕಿ ಹತ್ತೈತಿ. ಬರುತ್ತೆ ನಾನು ರಮೇಶ್ ಮಾಮಾರ್ನು ಇವ್ರು ಕೆಡಿಸ್ಕೊಂತಾರ. ಅಲ್ಲ ಹೋಗಿ ತಗೋ ನೀನು ಬೇಸಿಕ್ ಹಾಕೊಂಡ್ರೆ ನೋಡು, ಬೇಸಿಕ್ ಹಾಕೊಂಡ್ರಿ ಇಬ್ರು ಕೂಡ. ಅದು ರಮೇಶ್ ಮಾವಾರ ಕೈಯಾಗನ ಎಂತ ಚಂದ ಬರ್ತೇನೆ ಅಂತ ಒಪ್ಕೊಂಡಿದ್ರು, ತಣ್ಣಗ ಎಲ್ಲ ಮುಗಿಸ್ಬಿಟ್ಟಿದ್ರು, ಮುಗಿದು ಹಾಕಿತ್ತು, ಎಲ್ಲ ನನಗೂ ಅನುಕೂಲ ಆಕಿತ್ತು, ನನ್ನ ಗಂಡಿಗೂ ಅನುಕೂಲ ಆಕಿತ್ತು. ಈ ಹೊಲಸು ಮಾರಿ ಮನುಷ್ಯನ ಡಾಕ್ಟರ್ ಕರ್ಕೊಂಬರ್ತಾನೆ ಅಂತ ಹೇಳಿ ಮಾವಾರೆಲ್ಲರಿಗೂ ಕೂಡ ಕುತ್ತಿಗೆ ತೊಗೊಂಬಂದ್ರು. ಅಪ್ಪ ಇವ ಅವ ಸಿಕ್ಕಾಕೊಳ್ದಲ್ದ ಈಗ ನಾನು ಸಿಕ್ಕಾಕೊಂತಾನೆ. ಮನ್ಸಿನ ಡಾಕ್ಟ್ರಿ ಏನ್ರಿ ಬಂದೆ ಎಲ್ಲ ನಿಮ್ಮ ತಂಗಿನ ಇಸ್ಗಾತ್ಕೆದಾಡ್ರಿ, ಆಕಿನ ಮನ್ಯಾಗೆಲ್ಲ ಬೆಂಕಿ ಹಚ್ಚಾಕದಕ್ಕೆ, ಆಕಿನ ಬೆಂಕಿ ಹಚ್ಚಿ ಮೋಜ್ ನೋಡಕತ್ತಾಳ. ಈ ನಾಟಕನೂ ಎಲ್ಲ ಸುಳ್ಳ, ಈ ನಾಟಕ ಮಾಡಿಸಿದ್ದನ ನಿಮ್ಮ ತಂಗಿ ಅಂತ ಹೇಳಿ ಆ ಡಾಕ್ಟ್ರಿ ಏನ್ರ ಎಲ್ಲ ಮನಸ್ಸಿನಾಗಿಂದೆಲ್ಲ ಕಕ್ಕಿ ಬಿಟ್ನಂದ್ರೆ ಈಗ ಮೊದಲ ಮಚ್ಚಿ 3 ಪಾಲಾಗ್ಯಾವ ಮನ್ಯಾಗ, ಇನ್ನೊಂದಿಟ್ಟೆಲ್ಲ ಹೊಲಿಗಿರಕೈತಿ, ಅದಕ್ಕೂ ಎಲ್ಲ ಕಾರಣ ನಾನು ಅನ್ನೋಂಗೆ ಆಕೈತಿ. ಇದನ್ನೆಲ್ಲ ನಾಟಕ ಮಾಡಿದ್ದು, ಇದನ್ನೆಲ್ಲ ಹಿಂಗೆಲ್ಲ ಆಟ ಕಟ್ಟಿದ್ದು ನಾನು ಅಂತೇನ್ರ ಗೊತ್ತಾತಂದ್ರೆ ರಮೇಶ್ ಅಣ್ಣಿರೋಲ್ಲಾಕ ನಮ್ಮ ಶಿವಣ್ಣನು ನನಗೆ ಸೇರಂಗಿಲ್ಲ. ಇನ್ನು ಈಕಿ ಮುಂದೆ ಅಂತೂ ತೀರಾ ನಾಲಾಯಕ್. ನಾನು ಮೊದಲ ಈಗ ನನಗೆ ಆಗಲಿ ಬಂಡೆ ತೊಗೊಂಬ ಅದನ್ನ ಇದನ್ನಂತೂ ಸಣ್ಣ ಪುಟ್ಟ ಕೆಲಸ ಹೇಳಕತ್ತಾಳ. ಈಗ ಇದನ್ನೆಲ್ಲ ಮಾಡಿದ್ ನಾನು ಅಂತ ಗೊತ್ತಾತಂತಂದ್ರೆ ಇನ್ನೊಂದಿಟ್ಟು ಹೆದರಿಸಿ ನನ್ನ ಓಟು ಮನೆ ಕೆಲಸಕ್ಕೆ ನನಗೆ ಓಟು ಚಾಕರಿಗೆ ಹಚ್ತಾಳಿಕೆ. ಏನು ಮಾಡಲಿ ಈಗ? ಆ ಡಾಕ್ಟರ್ ಬರೋ ಮಟ ನಾ ಅಂತ ಅವನಂತೆ ಹೋಗಾಕ ಹೋಗ್ಬಾರ್ದು. ಅಯ್ಯಯ್ಯ ಚಿಕ್ಕಮ್ಮಾರ ನೀವೇನ್ರಿ ಅತ್ತಿ ಜೊತೆ ಇರೋದು ಬಿಟ್ಟು ಇತ್ತಾಗ ಬಂದ್ಬಿಟ್ರಿ? ನಾನಾರ ಚಾ ಮಾಡಕ್ ಬಂದ್ಯಾರಿ ಅಷ್ಟಕ್ಕೂ. ಅಲ್ಲ ನೀವ್ ಯಾಕೆ ಬಂದ್ರಿ? ಪಾಪ ಅತ್ತಿಯರ್ ಒಬ್ರ ಆಗೋದಿಲ್ಲ, ಡಾಕ್ಟರ್ ಇಂಜೆಕ್ಷನ್ ಮಾಡಕತ್ರ ಬೇಕಲ್ಲ, ಹೋಗ್ರಿ ನೀವು. ಅಯ್ಯಯ್ಯ ವೈನಿ ನನ್ಕಿಂತ ನಿಂದ ಅವಶ್ಯಕತೆ ಭಾಳ ಐತೆ ವೈನಿ. ಓಣ್ಯಾನ್ ಮಂದಿ ನೋಡಿ ಇಲ್ಲ, ಗಿರ್ಜಾ ಆಂಟಿ ಕಲ್ಲವಂಟಿ ಬಂದಾರ, ಇನ್ನೊಂದು ಅಪ್ಪತ್ತಿಗೆ ನಾ ಏನಾರ ಮಾಡಿಲ್ಲ ಅಂದ್ರೆ ಅಷ್ಟು ಅದು ದೊಡ್ಡ ವಾಯಿನ ಆಗೋದಿಲ್ಲ. ನೀ ಹೋಗ ವೈನಿ, ಮೊದಲು ನೀ ಹೋಗ್ಬೇಕು. ಯಾಕೆ ಗೊತ್ತತನ ನೋಡು, ಸುಂದರಚಿಗ ಒಂದು ಸಸಿ ಎಲ್ಲ ನಿಂತು ಮಾತಾ ಅಂತ ಓಟು ಕ್ರೆಡಿಟ್ ನಿನಗೆ ಬರ್ಬೇಕು ಅಷ್ಟಕ್ಕೂ. ಅದಕ್ಕೆ ನೀನೇ ಹೋಗು, ನೀನೇ ನಿಂತಲ್ಲೆಲ್ಲ ಇದನ್ನ ಮಾಡು. ನೀವು ಇದು ಕೂಡ ಬಾಯಿ ಹತ್ತಕ್ಕಿಂತ ಅದೇನ ಅಂತಾರಲ್ಲ, ಹಂಗಟ್ಟು ಹಿಂಗಟ್ಟು ಮಾಡಿ ಮತ್ತೆ ನನ್ನ ಕೆಲ್ಸ ಅಷ್ಟಾಕ್ಯದ. ಚಿಕ್ಕಮ್ಮಾರ ಬ್ಯಾಡ್ರಿ, ಯಾರು ಹೋಗೋದು ಬ್ಯಾಡ್ರಿ. ಯಾಕಂದ್ರಿ ರಮೇಶ್ ಮಾವಾರ ಅದಾವಲ್ರಿ, ಈಗ ನಮ್ಮೆಲ್ಲಾರ ಅವಶ್ಯಕತೆಗಿಂತ ರಮೇಶ್ ಮಾವಾರದ ಅವಶ್ಯಕತೆ ಭಾಳ ಐತ್ರಿ. ನಾ ಚಾ ಮಾಡ್ತಾನಂತ್ರಿ, ನೀವು ಚಾ ತೊಗೊಂಡು ಹೋಗಿ ಕೊಡು ಅಂತ್ರಿ ಅಂತ. ಯಾರಂದ್ರೆ ಯಾರು ಹೋಗೋದ ಬ್ಯಾಡ್ರಿ ಅಲ್ಲಿ. ಅವ್ರ ತಾಯಿ ಮಗ ಭಾಳ ದಿವ್ಸಕ್ಕೆ ಒಂದಾಗ್ಯಾರ ರೀ, ಅವ್ರು ನೋಡಕ್ಕೆ ಹೋಗಿ ನಾವ್ ಯಾಕೆ ತ್ರಾಸ ಮಾಡ್ಬೇಕು? ಹೌದಲ್ರಿ? ಹಂಗವಾ ದಾರಿಗೆ ನಿನ್ನ ಮನಸ್ಸಿನಾಗ ಇಶಾ ತುಂಬ್ಕೊಂಡತ್ತೇನ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಅದು ಎಲ್ಲ ಇಸಾನ ಓಟು ಡಾಕ್ಟ್ರಿ ಏನಾರ ಅಣ್ಣನ ಮುಂದೆ ಕಕ್ಕಿ ಇಕ್ಕಿದ್ರೆ ನಿನ್ನ ಮರ್ಯಾದೆ ಹೊಕ್ಕೈತಿ ಅಂತ ನೀ ಮಾಡಕತ್ತಿ. ನಿನ್ನ ಮರ್ಯಾದೆ ತೆಗೆದು ಬಾಳತ್ತಿಲ್ಲ ನಾನು, ಆದ್ರೆ ನಿನ್ನ ಮರ್ಯಾದೆ ಕೂಡ ನನ್ನ ಮರ್ಯಾದಿನ ಹೊಕ್ಕದಂತ ಸುಮ್ಮನೆ ಇರೋದಷ್ಟೇ. ಅಯ್ಯ ವೈನಿ ಚಾ ಮಾಡ್ರಿ, ಚಾ ಕೊಟ್ಟು ಬರ್ನಂತ ಡಾಕ್ಟ್ರಿಗೆ. ಅಯ್ಯಯ್ಯ ಡಾಕ್ಟ್ರ್ ನೀವು ಏನು ಹೇಳಕತ್ತೀರಿ? ಕಿಡ್ನಿ ಫೇಲ್ ಆಗ್ಯಾವಂದ್ರಿ? ನಿಮ್ಮ ಕಿಡ್ನಿ ಫೇಲ್ ಆಗಿದ್ದಾವೆ. ನಿಮ್ಮ ಕಿಡ್ನಿ ಫೇಲ್ ಆಗಿದ್ದಕ್ಕನ ಹಿಂಗೆ ನಿಮಗೆ ಊಟ ಹೋಗ್ತಾ ಇಲ್ಲ. ಯಾರು ಕಂಡ್ರು ನಿಮಗೆ ನಿಮ್ಮ ಮಗನ ಅನ್ಸೋದು. ಅದೇನಾಗುತ್ತಂದ್ರೆ ಕಿಡ್ನಿ ನಮ್ಮ ಏನಮ್ಮ ಅದೆಲ್ಲ ಹಿಂಗೆ ಹಾಕಿದ ಸಲುವಾಗಿ ನಿಮಗೆ ಒಂದಕ್ಕೊಂದು ಸಮಸ್ಯೆ ಆಗಿ ಇವತ್ತು ನೀವು ಹಾಸಿಗೆ ಹಿಡಿ ಮಟ್ಟಕ್ಕೆ ಬಂದಿರಿಮ್ಮ. ನೀವು
ಒಂದು ಕೆಲಸ ಮಾಡಿ ರಮೇಶ್ ಅವರೇ, ನಿಮ್ಮ ಮನ್ಯಾಗ ಯಾರು ಇದ್ದಾರೆ ಎಲ್ಲರೂ ಕರೀರಿ. ಯಾಕಂದ್ರೆ ಎಲ್ಲರೂ ಮುಂದೆ ಒಂದೊಂಥರ ಹೇಳ್ಕೊಂಡು ಕುಂದ್ರಾಕಾಗಂಗಿಲ್ಲ. ಯಾರಿಗೆ ಏನೇ ಡೌಟ್ಸ್ ಇದ್ರು ನಾನು ಅವ್ರಿಗೆಲ್ಲರಿಗೂ ಈಗ ಕ್ಲಿಯರ್ ಮಾಡಿಬಿಡ್ತೀನಿ. ದಯವಿಟ್ಟು ಮನ್ಯಾಗ ಯಾರು ಇದಿರಲ್ಲ, ನಿಮ್ಮ ತಾಯಿಯವ್ರಿಗೆ ಏನಪ್ಪ ಅಂದ್ರೆ ಏನಾಗೈತಿ, ಏನೇನು ಸಮಸ್ಯೆ ಆಗೈತೆ ಅನ್ನೋದನ್ನ ಅವ್ರೆಲ್ಲರ ಮುಂದೆ ಹೇಳ್ತೀನಿ. ದಯವಿಟ್ಟು ಎಲ್ಲಾರನ್ನೂ ಕರೀರಿ. ಅಲ್ರಿ ಡಾಕ್ಟ್ರ, ಈಗ ಅವು ಹೋಗೇ ಬಿಟ್ಟ ಅಂತಂದ ಮ್ಯಾಗ ಗುದ್ದಾಡೋದಾಗ ಅರ್ತಿಲ್ರಿ. ಎಲ್ಲಿ ಸಿಗ್ತಾವ ಹೇಳ್ರಿ? ಯಾವ ಪರ್ಮಿಷನ್ ಬ್ಯಾಗ್ ಸಿಗ್ತಾವ ಏನ? ಈಗ ಅವ್ರ ಬಂದು ಏನು ಮಾಡ್ರಿ ಇಷ್ಟು ಕೂಡಿ? ರೊಕ್ಕ ಹೋದ್ರೆ ಹೋಗಲ್ಲ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಮಗ ಅಂದ್ರೆ ಎಲ್ಲ ಕೊಡ್ತಾನಂತ. ಯಾವ ಪರ್ಮಿಷನ್ ಬ್ಯಾಗ್ ಸಿಗ್ತಾವ ನೋಡ್ರಿ. ರಮೇಶಿ ಅವ್ ಏನೋ ಹೋಗ್ಯಾ ಅಂತಾರ ನೋಡೋರು, ಚಿಟಾ ಬರ್ಕೊಡ್ತಾರ ಕಾಣಿಸುತ್ತೆ ಅಂತ ತೊಗೊಂಡು ಹೋಗಿ ತೊಗೊಂಡ್ಬಾ ಹಾಕ್ತಾರ ಅವ್ರನ್ನ. ಅಂದ್ರೆ ಆರಾಮಕ್ಕನೆಪ್ಪ ನಾನು. ಪರ್ಮಿಷನ್ ಗುಳಿಗೆ ಔಷಧ ಮಾಡಾಳೆ ಕಿಡ್ನಿ ಅಂದ್ರೆ ಕಲ್ಲಿ ಅಲ್ಲ. ನಮಗೆ ಗೊತ್ತಾಗ್ತದೆ ಕಿಡ್ನಿ ಅಂದ್ರೆ ಇದು ಗೊತ್ತಾಗಕ್ಕಿಲ್ಲ ಅಂತನ. ಮತ್ತೆ ಅದಕ್ಕೆಲ್ಲ ಪುರ್ಸತ್ತಿರ್ತೈತಿ ಪಾಪ. ಏನಿರ್ತೈತಿ ಏನಿಲ್ಲ ಅನ್ನೋ ತಿಳ್ಕೊಳ್ಳೋಷ್ಟು ಎಲ್ಲಿರ್ತೈತಿ ಜ್ಞಾನ. ಬರೇ ಜಗಳ ತೆಗಿದು ಯಾರು ಕೂಡ ಜಗಳ ತೆಗಿದು ಯಾರು ಏನಂದ್ರೆ ನನ್ನ ಸಟ್ಟು ಮಾರಿ ಮಗಳು ಮಾತು ಕಟ್ಕೊಂಡು ಬರೀ ನ್ಯಾಯ ಮಾಡ್ಲಾಗ ಇರ್ತೈತಿ. ಅಲ್ರಿ ಡಾಕ್ಟ್ರ, ಇದಕ್ಕೆ ಮುಂದೆ ದಾರಿ ಹೆಂಗೆ ಹೇಳ್ತೇನ್ರಿ ನಾನು? ಅಲ್ರಿ ಡಾಕ್ಟ್ರ, ಅಲ್ಲ ಇನ್ನೂ ಬೇಕು ಮದುವೆಗೆ ಹುಡುಗಿದಾಳ ಹಿಂಗಂದ್ರೆ ಹೆಂಗ್ರಿ? ನಿನ್ನೆ ಮಟ್ಟ ಆರಾಮಿದ್ದಕ್ಕೆ ಒಮ್ಮೆ ನಮ್ಮ ಕಲಿನ ಇಂಥ ದೊಡ್ಡ ಕಾಯಿಲೆ ಆಯ್ತು ಅಂತ ಹೇಳಕತ್ತೀರಲ್ರಿ ನೀವು? ಗಿರ್ಜಿ ಕಲ್ಲಿ ನಿಮ್ಮ ಅಲ್ಲೇ ಅವ್ರೇನು ಜಡ್ಡು ಬ್ಯಾನಿ ಅಂದಿಲ್ಲ ಅಲ್ಲೇ ಓ ಕಿಡ್ನಿ ಏನ ಇದನ್ನ ಆಗಲ್ಲ ಅಂತ ಬೇರೆ ಹಾಕ್ತಾರ ಬಿಡು. ಏನು ದೊಡ್ಡಗಾದ ಕಣ್ಣು ಪಣ್ಣು ಆಪರೇಷನ್ ಮತ್ತೆ ಮಾಡ್ದಲ್ಲ ಮತ್ತೆ ಹಂಗೇನು ವಯಸ್ಸಿಗೆ ಆಗಿದ್ದಾವು ಅಲ್ಲ. ಅದಕ್ಕೆ ನೀವೇನು ದೊಡ್ಡದೊಂದು ಏನೋ ಕ್ಯಾನ್ಸರ್ ಏನಾರ ಒಂದು ಹೋಗುವಂಥ ರೋಗ ಅಂತ ನಾನು ಮಾಡಕತ್ತಿರಲ್ಲ. ರಮೇಶ್ ಅವರೇ, ನಿಮ್ಮ ಮನ್ಯಾಗ ಯಾರು ಎಲ್ಲಾರನ್ನೂ ಕರೀರಿ. ಒಂದೇ ಸಾರಿ ಎಲ್ಲರಿಗೂ ಏನು ಪ್ರಾಬ್ಲಮ್ ಆಗೈತಿ, ಏನು ಯಾಕೆ ಹಿಂಗೆ ಆಗತ್ತೈತೆ ನಾ ಎಲ್ಲ ಹೇಳ್ಬಿಡ್ತಾನಂತ. ದೀಪಾ, ನಿಧಿ, ಶಿವ, ಡಾಕ್ಟರ್ ಕರೆಯತ್ತಾರ ಬರೀ ಇಲ್ಲಿ ಹೇಳ್ತಾನ. ಡಾಕ್ಟ್ರ ಅಷ್ಟಕ್ಕೂ ನಮ್ಮನೇನಿಲ್ರಿ, ನಾವೆಲ್ಲ ಆರಾಮದೇವ್ರಿ. ನಮ್ಮ ಅತ್ತಿಯರ್ರಿ ಅವ್ರಿಗೆ ಚೆಕ್ ಮಾಡ್ರಿ ನೀವು. ಅಷ್ಟಕ್ಕೂ ನಮಗೇನಾಗಿಲ್ರಿ, ನಾವೆಲ್ಲ ಆರಾಮದೇವ್ರಿ. ನಮ್ಮನ್ನ ಕರೆದ್ರಿ? ಹೌದ್ರಿ ಡಾಕ್ಟ್ರ, ನಾವೆಲ್ಲ ಆರಾಮದೇವ್ರಿ. ನಮ್ಮ ಅವ್ವಾರಿಗಿರಿ ಆರಾಮಿಲ್ರಿ. ಅಷ್ಟಕ್ಕೂ ಅವ್ರು ಭಾಳ ಟೆನ್ಷನ್ ಮಾಡ್ಕೊಂಬಿಟ್ಟಾರ್ರಿ. ಅದಕ್ಕೆ ಅವ್ರಿಗೆ ಭಾಳ ತ್ರಾಸಾಗಿ ಊಟ ಗೀಟ ಮಾಡೋದು ಬಿಟ್ಟು ಅಂದ್ರಿ ಡಾಕ್ಟ್ರ. ನಮ್ಮ ದೊಡ್ಡಣ್ಣ ಮನೆ ಬಿಟ್ಟು ಹೋಗಿದ್ನಲ್ರಿ, ಅದಕ್ಕೆ ತ್ರಾಸ ಮಾಡ್ಕೊಂಡು ಹಂಗಾಗೈತ್ರಿ ಅವ್ರಿಗೆ. ನಿಮ್ಮನ್ನ ಯಾರನ್ನೂ ಟೆಸ್ಟ್ ಮಾಡಕ್ಕೆ, ನಿಮ್ಮನ್ನ ಯಾರನ್ನೂ ಚೆಕ್ ಮಾಡಕ್ಕೆ ಕರ್ಸಿಲ್ಲ ನಾನು. ಈಗಾಗಲೇ ಚೆಕ್ ಮಾಡಿದವ್ರ ಬಗ್ಗೆ ಹೇಳಕ್ಕೆ ನಿಮ್ಮನ್ನ ಕರ್ಸೇನೆ ನಾನು. ನಿಮ್ಮ ತಾಯಿಯವ್ರಿಗೆ ಭಾಳ ಅಂದ್ರೆ ಭಾಳ ತ್ರಾಸ ಐತಿ, ಭಾಳ ಪ್ರಾಬ್ಲಮ್ ಆಗತ್ತಾರ ಅವರು. ಏನು ಹೇಳಕತ್ತೀರಿ ಡಾಕ್ಟರ್ ನೀವು? ನಮ್ಮ ಅತ್ತಿಯರ ಪ್ರಾಬ್ಲಮ್ ಆಗದಾರಿ, ಸಮಸ್ಯೆ ಆಗದಾರಿ. ಅಲ್ರಿ ಡಾಕ್ಟರ್, ಅಂತದು ಏನಾಗೈತ್ರಿ ಡಾಕ್ಟ್ರ? ನಮ್ಮ ಅತ್ತಿಯರಿಗೆ ಅವ್ರು ಭಾಳ ಚಲೋ ರೀ, ಭಾಳ ಒಳ್ಳೆಯವ್ರಿ ಡಾಕ್ಟ್ರ. ನಿನ್ನೆರ ಸಂಜೆ ಮುಂದೆ ಒಂದು ಗಂಗಾಳ ಉಪ್ಪಿಟ್ಟು ತಿಂದಾರ್ರಿ, ಮುಂಜಾನೆನೂ ತಿಂದಾರ್ರಿ. ಇನ್ನ ಅವ್ರು ಮಾತಾಡಿ ಅಡಿಗೆ ಮನೆಗೆ ಬರೋದ್ರಾಗ ಅದ್ರ ಬಂದು ಹಾಸಿಗೆ ಹಿಡ್ಕೊಂಡು ಮಕ್ಕ ಬಿಟ್ಟಾರ್ರಿ. ಅವ್ರು ಅಷ್ಟಕ್ಕೂ ಎಲ್ಲ ಕಪ್ಪಿ ಕುಪ್ಪಳಿಸಿ ಅಡ್ಯಾಡ್ಯಾರ್ರಿ. ಆಗಲೇ ಒಂದ ತಾಸ್ನಾಗ ಅಂದ್ರೆ ಮಾನಸಿಕ ಆದಂಗೆ ಆಗ್ಯಾರಂತಂದು ನಮ್ಮ ದೀಪಾ ಚಿಕ್ಕ ಮರ ಹೇಳಾಕತ್ತಿದ್ರಿ. ಅಷ್ಟಕ್ಕೂ ಅಂಥವ್ರಿಗೆ ಈಗ ಒಮ್ಮಿಂದ ಮಕ್ಕಳನ್ನ ಒಂದು ತಾಸ್ನ್ಯಾಗ ಹೋಗುವಂಥದ್ದು ಏನಾತ್ರಿ ಡಾಕ್ಟ್ರ? ಇವತ್ತು ಅವ್ರೇನು ಕೇಳಿದ್ರೆ ಮುಂಜಾನೆ ಮಟ್ಟ ಚೆನ್ನಾಗಿದ್ದಾನೆ, ಮಧ್ಯಾಹ್ನ ಮಟ್ಟ ಚೆನ್ನಾಗಿದ್ದಾನೆ, ಎಲ್ಲ ಹೆಂಗೆ ಹೇಳ್ತಾವ. ಮುಂಜಾನೆ ಒಂದು ಗಂಗಾಳ ಉಪ್ಪಿಡ್ತಿಲ್ಲಂತ, ಸಂಜೆ ಮುಂದೆ ಒಂದು ಗಂಗಾಳ ಉಪ್ಪಿಡ್ತಿಲ್ಲಂತೆ. ಮರ್ತೀನಿ ಅವ್ರ ಮೊದಲೆಲ್ಲ ಕಂಡಿಡಿಕಿಂತ ಮುಂಚೆ ನಮ್ಮ ಶಿಕಾಕ್ಷಿ ಇಡ್ತಾ ಕೈ ಬಿಡ್ಸಾಕ ಮರ್ತೀನಿ. ಅಲ್ರಿ ಡಾಕ್ಟ್ರ, ಅಂತ ಸೀರಿಯಸ್ ಏನೈತ್ರಿ? ನಿಮ್ಮ ತಾಯಿಯವ್ರಿಗೆ ಭಾಳ ಅಂದ್ರೆ ಭಾಳ ಸೀರಿಯಸ್ ಐತಿ. ಅವರು ಇನ್ನೇನು ಭಾಳ ದಿವಸ ಬದುಕು ಸ್ಟೇಜ್ ಒಳಗಿಲ್ಲ. ಅಯ್ಯೋ ಡಾಕ್ಟ್ರ, ನೀವು ಏನು ಹೇಳಕತ್ತೀರಿ ಡಾಕ್ಟ್ರ? ಸಾಯಕತ್ಲಿ ಇನ್ನೊಂದು ದಿವಸ ಬದುಕಿ ಇಷ್ಟರ ಸಾಯ್ಬಾರ್ದಾಗಿತ್ತ. ಈಗಿಗರ ಪೆನ್ಷನ್ ಬರ್ತೈತಿ. ಈಕಿ ಗೋವಿಂದ ಆಗ್ಬಿಟ್ಲಂದ್ರ ಮೊದಲ ಈಕಿ ನಮ್ಮ ದೀಪವ್ಗ ನಮ್ಮ ದೊಡ್ಡಕ್ಕಗ ಆಗಿ ಬರೋದಿಲ್ಲ. ಈಕಿ ಅಂದ್ರ 36. ಇನ್ನು ನಮ್ಮ ರಮೇಶ್ ಮಾವರಂತೂ ತಲೆನ ಕೆಡಿಸ್ಕೊಳ್ಳೋದಿಲ್ಲ. ಮೇಟಿನ ಹೋದ್ಮ್ಯಾಗ ಈಟಿ ತಗೊಂಡವ್ರು ಏನ್ ಮಾಡ್ತಾರ ಅಂದ್ರ ಈ ಮನಿ ಓಟು ಖರ್ಚು ಕಂದಾಯ ಎಲ್ಲ ನನ್ನ ಗಂಡನ ತಲೆಮ್ಯಾಗ ಬೀಳ್ತೈತಿ. ಇನ್ನೀ ದೀಪಿದ ಹಣೆ ಬರ್ನು ಓಟು ನಾವ ಬರಿಬೇಕು. ಖರ್ಚು ಸಾಲ ಇವ ಇನ್ನೊಂದಿಷ್ಟು ದಿವಸ ಬದುಕಬಾರ್ದ. ತಾಯಿ ನೀನು ಇಕ್ಕಿದಂದಿಟ್ಟು ಮದುವೆ ಮಾಡಿ ಕೊಟ್ಟು ಹಾಂಗ ಒಂದಿಷ್ಟು ನಮ್ಮ ಕೈಯಾಗ ರೊಕ್ಕ ಆಗೋಬಿಟ್ಟ. ಅಲ್ರಿ ಡಾಕ್ಟ್ರ, ಇಲ್ರಿ ನಮ್ಮ ಅತ್ತಿಯರ್ನ ಹೆಂಗಾರ ಮಾಡಿ ಬದುಕ್ಸಾಕ ಬೇಕ್ರಿ ನೀವು. ನಮ್ಮ ದೊಡ್ಡ ಮಾವರ್ ಬೇಕಾದಂಗ ರೊಕ್ಕ ಸುರಿ ಹಂಗದಾರಿ. ಅಷ್ಟಕ್ಕೂ ನಮ್ಮ ಅತ್ತಿ ಮಾತ್ರ ನೀವು ಬದುಕ್ಸಾಕ ಬೇಕ್ರಿ. ಇಲ್ರಿ ಡಾಕ್ಟ್ರ, ನಮ್ಮವ್ವನ ಬದುಕ್ಸಬೇಕ ನೀವು. ನಮ್ಮವ್ವನ್ ಬಿಟ್ಟು ಬೇರೆ ಯಾರು ಇಲ್ರಿ ಡಾಕ್ಟ್ರ. ಅಷ್ಟಕ್ಕೆ ನಮ್ಮವ್ವನ್ ಬದುಕ್ಸಾಕ ಬೇಕು. ನೀವು ಏನಾರ ಮಾಡ್ರಿ, ನನ್ನ ಜೀವ ಆದ್ರೂ ಕೊಡ್ತೇನ್ರಿ ನಮ್ಮವ್ವನ ಸಲುವಾಗಿ. ನಮ್ಮವ್ವನ ಇಲ್ಲಂದ್ರೆ ನನಗೆ ಈ ಮನ್ಯಾಗ ಮರ್ಯಾದೆನೇ ಇರಂಗಿಲ್ರಿ. ಅಷ್ಟಕ್ಕೆ ನಿಮ್ಮ ಕೈ ಮುಗಿತೇನಂತ ನಮ್ಮ ತಾಯಿನ ಹೆಂಗಾರ ಮಾಡಿ ಬದುಕಿಸ್ಕೊಡ್ರಿ ಡಾಕ್ಟ್ರ, ಹೆಂಗಾರ ಮಾಡಿ ಬದುಕಿಸ್ಕೊಡ್ರಿ. ಇಲ್ಲ ಡಾಕ್ಟ್ರ, ನಮ್ಮ ತಾಯಿಯವ್ರನ್ನ ಹೆಂಗಾರ ಮಾಡಿ ಬದುಕಿಸ್ಕೊಡ್ರಿ ನೀವು. ಇಲ್ಲರಿ ಬೇಕಾದಷ್ಟು ರೊಕ್ಕ ಹೋಗ್ಲಿ, ನಾ ಹಾಕಾಗ್ತಾ ಇರೋದು, ಬೇಕಾದಷ್ಟು ಸಾಲ ಆಗ್ರಿ. ಅದು ನಮ್ಮ ತಾಯಿಯವ್ರು ಮಾತ್ರ ಬದುಕಾಕ ಬೇಕ್ರಿ. ಇದೇನಾಗಿ ಹೋಗಿ ಆತಯ್ಯವ ಇದೆ ಆರಾಮಿದ್ದಕ್ಕೆ ಬಂದು ಏನೇನು ಕೇಳಿಸ್ಕೊಳ್ಳೋದನಲ್ಲಿ ಬಂತ. ಇಲ್ರಿ ಡಾಕ್ಟ್ರ, ಬೇಕಾದಷ್ಟು ರೊಕ್ಕ ಆದ್ರೆ ನನ್ನ ಮಗ ಸುರುತಾನ್ರಿ. ನನ್ನ ದೊಡ್ಡ ಮಗ ಭಾಳ ಬಳೆಯವ್ರಿ, ಅವ್ನು ಸುರುತಾನ್ರಿ ಡಾಕ್ಟ್ರ. ನನಗೆ ಹೆಂಗಾರ ಮಾಡಿ ಬದುಕಿಸ್ರಿ. ಹೌದ್ರಿ ಡಾಕ್ಟ್ರ, ನಮ್ಮ ಒಂದ್ ಸಲುವಾಗಿ ನಾ ಜೀವ ಆದ್ರೂ ಕೊಡ್ತೇನ್ರಿ. ನಮ್ಮ ಬದುಕಿಸ್ರಿ ಡಾಕ್ಟ್ರ, ಬದುಕಿಸ್ರಿ. ಡಾಕ್ಟ್ರ ಇಲ್ಲರಿ ಬೇಕಾದಷ್ಟು ಸಾಲ ಇದೆ, ನನ್ನ ಕಡೆ ಎಷ್ಟಾಗತ್ತೆ ನಾನು ಅಷ್ಟು ಪ್ರಯತ್ನ ಮಾಡ್ತೇನೆ ಅಂತ್ರಿ. ನಮ್ಮ ಅವ್ರ ಮಾತ್ರ ಬದುಕಿಸ್ಕೊಡ್ರಿ.
ಹೌದ್ರಿ ಡಾಕ್ಟ್ರ, ನೀವೇನೇ ವಿಚಾರ ಮಾಡಬೇಡ್ರಿ. ಅಷ್ಟಕ್ಕೂ ಎಷ್ಟು ಬಿದ್ದಿತ್ತು ನೋಡು ಮಕ್ಕಳ ಹಸಿ ಅಂತ ನಾನು. ಅಲ್ಲ ಅವ್ರ ತೊಟ್ಟ ಮಾವಾರೆಲ್ಲ ರೊಕ್ಕ ಹಾಕ್ತಾನೆ ಅನ್ನಕತ್ತಾರ, ಮತ್ತೆ ನನ್ನ ಕಡೆ ಎಷ್ಟು ಪ್ರಯತ್ನ ಮಾಡ್ತಿದ್ದ ನೀವು ಅಂತ ನಾನು. ಹೇಳ್ರಿ ಡಾಕ್ಟ್ರ, ಏನಾರ ಮಾತಾಡ್ರಿ. ನಮ್ಮ ತಾಯಿನ ಹೆಂಗಾರ ಮಾಡಿ ಬದುಕಿಸ್ಕೊಡ್ರಿ. ನನಗೆ ಅವ್ರಿಲ್ಲ ಅಂದಂಗ ಇರಾಕಾಗೋದಿಲ್ರಿ ಡಾಕ್ಟ್ರ. ಸಸಿಯಾಗಿ ಇಷ್ಟು ನಾಟಕ ಮಾಡ್ತಾ ಅದ ನಂಗೆ ಮಾಡಕ್ ಬರೋದಿಲ್ಲ ಅಷ್ಟಕ್ಕೆ. ಡಾಕ್ಟ್ರ, ನಮ್ಮ ಒಂದ್ಸಲ ನಾ ಏನಾದರೂ ಮಾಡ್ತೇನೆ ರೀ ಡಾಕ್ಟ್ರ, ನಮ್ಮ ಅವ್ನ ಬದುಕಿಸ್ಕೊಡ್ರಿ ಡಾಕ್ಟ್ರ. ಓ ಮೈ ಗಾಡ್, ನಿಮ್ಮ ತಾಯಿಯವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ ದೀಪಾ ಅವ್ರ. ನೀವು ಜೀವನ ಕೊಡಕ್ಕೆ ತಯಾರಾಗಿರಿ ನಿಮ್ಮ ತಾಯಿಯವ್ರ ಸಲುವಾಗಿ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ತಾಯಿಯವ್ರನ್ನ ಬದುಕಿಸ್ಬೋದ್ರಿ. ನಾನು ಮನಸ್ಸು ಮಾಡಿದ್ರೆ ನಮ್ಮ ತಾಯಿ ಬದುಕ್ಬೋದ? ಹೇಳ್ರಿ ಡಾಕ್ಟರ್, ನಾ ಏನು ಮಾಡ್ಬೇಕು ಹೇಳ್ರಿ? ಅವ್ರು ಬದುಕಕ್ಕೆ ನಾ ಏನು ಬೇಕಾದ್ ಮಾಡ್ತೇನೆ ರೀ. ಒಂದು ಕೆಲಸ ಮಾಡಿಬಿಡ್ರಿ, ನೀವು ನಿಮ್ಮ ತಾಯಿಯವ್ರಿಗೋಸ್ಕರ ಜೀವ ಕೊಡಕ್ಕೆ ತಯಾರಾಗಿರಲ್ಲ. ಜೀವ ಏನು ಕೊಡೋದು ಬೇಡ, ಅವರು 2 ಕಿಡ್ನಿನೂ ಫೇಲ್ ಆಗ್ಯಾವ. ನಿಮಗೆ 2 ಕಿಡ್ನಿ ಅದಾವಲ್ಲ, 1 ಕಿಡ್ನಿನ ನಿಮ್ಮ ತಾಯಿಯವ್ರಿಗೆ ಕೊಟ್ಬಿಡ್ರಿ. 1 ಕಿಡ್ನಿ ಒಳಗೆ ನಿಮ್ಮ ತಾಯಿಯವರು ಬದುಕ್ಬೋದು, ನೀವು ಬದುಕ್ಬೋದು. ನಿಮ್ಮ ಕಿಡ್ನಿ ಕೊಟ್ರೆ ಇವತ್ತ ನಿಂತ ಕಾಲ ಮ್ಯಾಗ ಆಪರೇಷನ್ ಮಾಡಿ ನಿಮ್ಮ ತಾಯಿಯವ್ರನ್ನ ಬದುಕಿಸೋ ಜವಾಬ್ದಾರಿ ನಂದೈತಿ. ನೀವು ಕಿಡ್ನಿ ಕೊಡಕ್ಕೆ ಒಂದು ರೆಡಿ ಆಗ್ರಿ. ಎಲ್ಲ ನೋಡಿದ್ರೆ ಅಲ್ಲ ಪುಸುಕ್ನ ಬಂದ್ರಂತ, ಪುಸುಕ್ನ ನೋಡಿದ್ರೆ ಪುಸುಕ್ನ ಕಿಡ್ನಿ ಫೇಲ್ ಆದಂತ. ಅದು ಹೆಂಗಕತಿ? ನನಗೇನ ಇದನ್ನೆಲ್ಲ ರಮೇಶ್ ಆಟ ಆಡ್ದಾಕತ್ತಾನ ಅಂತ ಅನಿಸ್ತತಿ. ಈಗಲೇ